ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಏನು 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇದು 3ನೇ ಸತಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಇಲಾಖೆಯಿಂದ ಮುಂಚೆನೂ ಕೂಡ ಶಿಕ್ಷಣ ಇಲಾಖೆ ವತಿಯಿಂದ ಹೆಚ್ಚು ಒತ್ತನ್ನು ಕೊಟ್ಟು ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಈ ಕನ್ನಡ ರಾಜ್ಯೋತ್ಸವ ಕಲ್ಚರಲ್ ಪ್ರೋಗ್ರಾಮ್ ಅಂದಾಗ ಸ್ವಲ್ಪ ಅಷ್ಟೊಂದು ಹುಮ್ಮಸ್ಸು ಅದೆಲ್ಲದೂ ಕೂಡ ಮುಂಚೆ ಕೊರತೆ ಇತ್ತು. ಆದರೆ ಹೋದ ಸತಿ ಮೊದಲನೇ ವರ್ಷಕ್ಕೆ ಮತ್ತು ಹೋದ ಸತಿಗೆ ಭಾಳ ಬದಲಾವಣೆಯನ್ನು ನಾನು ಸಂತೋಷದಿಂದ ಹೇಳಬೇಕಾಗ್ತದೆ. ಯಾಕೆಂದರೆ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಇಂಟ್ರೆಸ್ಟಿಂಗ್ ಆಗಿರಬೇಕು. ಯಾಕೆಂದರೆ ಕಲ್ಚರಲ್ ಪ್ರೋಗ್ರಾಮ್ ಇದ್ದಾಗ ಅದು ಒಳ್ಳೆ ರೀತಿಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ನ ಭಾಳ ಅದ್ಭುತವಾಗಿ ನಡೆಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಭುವನೇಶ್ವರಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಎಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡೋದನ್ನ ಅದು ಮಕ್ಕಳು ಕೊಡಬೇಕಾದ್ರೆ ಭಾಳ ಚೆನ್ನಾಗಿರಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ. ಆಮೇಲೆ ಇವನ್ ಪ್ರೇಕ್ಷಕರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಬೇಕಂತ ಮಕ್ಕಳ ಜೊತೆಗೆ ಪೋಷಕರು ಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈ ಸತಿ ಮಾಡಿದ್ವಿ ನಾವು. ನಾನು ತಮ್ಮ ಗಮನಕ್ಕೆ ಯಾಕೆಂದರೆ ಕ್ವಿಕ್ಕಾಗಿ ನಾನು ಹೋಗ್ತೀನಿ, ಆಮೇಲೆ ಕೆಲವು ಏನಾದ್ರು ಪ್ರಶ್ನೆಗಳಿದ್ವು, ಯಾಕೆಂದರೆ ಹೆಚ್ಚು ಹೇಳ್ಕೊಂಡು ಹೋಗೋದಿಲ್ಲ. 23ರಲ್ಲಿ ತಮಗೆಲ್ಲ ಗೊತ್ತಿದೆ, ನಾನು ರಾಜ್ಯೋತ್ಸವ ಸಂದರ್ಭದಲ್ಲಿ ಬರೀ ಕನ್ನಡ ರಾಜ್ಯೋತ್ಸವದ ಒಂದು ಭಾಗ ಆದರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕೆಲವು ಸವಲತ್ತನ್ನು ಕೊಡೋದಕ್ಕೆ, ಯಾಕೆಂದರೆ ವಿ ಟುಕ್ ಆಲ್ಮೋಸ್ಟ್ 1 ವರ್ಷ ಏನೇನೋ ಸಮಸ್ಯೆಗಳು, ಯಾಕೆಂದರೆ ತುಂಬ ಇಲಾಖೆಯಲ್ಲಿ ಭಾಳ ದೊಡ್ಡ ಇಲಾಖೆ ಇರೋದ್ರಿಂದ ಸಮಸ್ಯೆಗಳನ್ನು ಒಂದೊಂದೇ ಹಂತಕ್ಕೆ ಮಾಡಬೇಕಾಗ್ತದೆ. ಒಂದೇ ಸತಿ ಬದಲಾವಣೆ ತರೋದು ಭಾಳ ಕಷ್ಟ ಆಗ್ತದೆ ಇಂಥ ದೊಡ್ಡ ಇಲಾಖೆಯಲ್ಲಿ. ನಾವು 23ರಲ್ಲಿ ಜನರಲ್ಲಾಗಿ ನಡೆದಿರ್ತಕ್ಕಂಥದ್ದು ನನಗೆ ಅಂಕಿಅಂಶಗಳು 2023ರಲ್ಲಿ ಎಷ್ಟು ಜನರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಇರಲಿಲ್ಲ. ಹೋದ ಸತಿಗೆ ನನಗೆ ಭಾಳ ಖುಷಿ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರಿ. ಯಾಕೆಂದರೆ ಕಲ್ಚರಲ್ ಪ್ರೋಗ್ರಾಮಿಗೆ ಪಾರ್ಟಿಸಿಪೇಟ್ ಮಾಡಲ್ಲ, ಎಲ್ಲ ಹೊರಟು ಬಿಡ್ತಾರೆ ಬೇಗ. ಆದರೆ ಹೋದ ಸತಿ ಸುಮಾರು 28-27 ನಿಮಿಷನೇನೋ ಮಾಡಿದರು. ಎರಡೇ ತಂಡ, ಒಂದು 13 ನಿಮಿಷ, ಇನ್ನೊಂದು 14 ನಿಮಿಷನೋ ಏನೋ ಈ ರೀತಿ ಮಾಡಿ ಭಾಳ ಅದ್ಭುತವಾಗಿ ಎಲ್ಲ ಮಕ್ಕಳು ಕೂಡ ಭಾಳ ಅದು ನೋಡಿದಾಗ ಆ ಸ್ಟೇಡಿಯಂ ಫುಲ್ಲು ಆ ಗ್ರೌಂಡಲ್ಲಿ ಚೆನ್ನಾಗಿ ಕಾಣಿಸ್ಬೇಕು. ಮಕ್ಕಳ ಒಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಏನು ಆಚರಿಸ್ತಕ್ಕಂಥ ಒಂದು ರೀತಿ ಏನಿದೆ, ಮತ್ತು ಜನರಿಗೂ ಕೂಡ ಬಂದಿರೋದು, ಮತ್ತು ಇಲ್ಲಿಂದ ಇಡೀ ರಾಜ್ಯಕ್ಕೆ ಮಾಧ್ಯಮದ ಮೂಲಕ ನಿಮ್ಮ ಮೂಲಕ ಏನು ಕಳಿಸ್ತಿರೋ ಸಂದೇಶವನ್ನು ಮತ್ತು ಒಳ್ಳೆ ವಿಜೃಂಭಣೆಯಾಗಿ ಬರಬೇಕು ಅಂಥೇಳಿ ನಾವು ಮಾಡಿದ್ವಿ. ಹೋದ ಸತಿ 1100 ಜನರು ಮಕ್ಕಳಿದ್ರು ಹೋದ ಸತಿ. ಈ ಸತಿ ಅದರಲ್ಲಿ 1100 ಮಕ್ಕಳಿಗೆ 300 ಜನರು ಮಕ್ಕಳು ಸರ್ಕಾರಿ ಶಾಲೆಯಿಂದ ಪಾರ್ಟಿಸಿಪೇಟ್ ಮಾಡಿದರು. ಈ ಸತಿ 1700 ಮಕ್ಕಳಿದ್ದಾರೆ, ಮತ್ತು ಈ ಸತಿ 700 ಮಕ್ಕಳು ಸರ್ಕಾರಿ ಶಾಲೆಯಿಂದನೇ ಹೈಯೆಸ್ಟ್. ನಾವು ಒತ್ತನ್ನು ಸರ್ಕಾರಿ ಶಾಲೆಗೆ ಕೊಡಿ ಅಂತ ಹೇಳಿ ಸರ್ಕಾರಿ ಶಾಲೆಯಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಏನು ತೊಗೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಮುಂಚೂಣಿಯಲ್ಲಿ ತಗೊಳ್ಬೇಕು ಅಂಥೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಅದರಲ್ಲಿ ಕಲ್ಚರಲ್ ಆ್ಯಕ್ಟಿವಿಟಿ 1300 ಜನರಿದ್ದಾರೆ. ಕಲ್ಚರಲ್ ಆ್ಯಕ್ಟಿವಿಟಿ ಕರೆಕ್ಟಲ್ಲಿ 1300. ಹೋದ ಸತಿ ಗೌರ್ಮೆಂಟ್ ಅವರು ಒಂದು ಗ್ರೂಪ್ ಇತ್ತು ಮತ್ತು ಪ್ರೈವೇಟ್ ಅವರಿತ್ತು. ಆದರೆ ಈ ಸತಿ ವಿಶೇಷ ಏನು ಅಂತ ಹೇಳಿದರೆ 2 ಕಾರ್ಯಕ್ರಮವನ್ನು ಕೂಡ ಸಂಪೂರ್ಣವಾಗಿ ಸರ್ಕಾರಿ ಶಾಲೆ ಮಕ್ಕಳೇ ಕಲ್ಚರಲ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ. ವಿಶೇಷವಾಗಿ KPS ಮಾಡೆಲ್ನ ಏನು ನಾವು ಮುಂಚೂಣಿಗೆ ತಗೊಂಡು ಬರ್ತಾ ಇದ್ದೀವಿ. ಬಿಕಾಸ್ KPS ಅಲ್ಲಿ ಮಕ್ಕಳಿಗೆ ಕಲ್ಚರಲ್ ಆ್ಯಕ್ಟಿವಿಟಿ ಇರ್ಬೋದು, ಗುಣಾತ್ಮಕ ಶಿಕ್ಷಣ ಇರ್ಬೋದು, ಅವರ ಈಗ ಮಾರಲ್ ಸೈನ್ಸ್ನು ಕೂಡ ನಾವು ಏನು ನಾಡಿದ್ದು ನಾವು ತರ್ತಾ ಇದ್ದೀವಿ ಡಿಜಿಟಲ್ ಫಾರ್ಮೆಟಲ್ಲಿ. ನಾವು ಸುಮ್ಮನೆ ಅನೌನ್ಸ್ ಮಾಡ್ತೀವಿ ಅಷ್ಟೇ. ಅದನ್ನು ಮುಂದಿನ ದಿನಗಳಲ್ಲಿ ಅದರದ್ದು ವಿಚಾರಗಳನ್ನು ಕೂಡ ನೀವೇನಾದ್ರು ಪ್ರಶ್ನೆ ಕೇಳಿದಾಗ ಹೇಳ್ತೀನಿ. ಅದು ಮಾರಲ್ ಸೈನ್ಸ್ ಬಗ್ಗೆಯೂ ಕೂಡ ಮಾನವೀಯತೆಯ ಮೌಲ್ಯವನ್ನು, ಅಂದರೆ ರೆಸ್ಪೆಕ್ಟ್, ಮಕ್ಕಳ ಬೆಳವಣಿಗೆಯಲ್ಲಿ ಅವರಿಗೆ ಮಾನವೀಯತೆ ಮೌಲ್ಯ ಇರಬೇಕು. ಅದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒತ್ತನ್ನು ಕೊಡ್ತಾರೆ. ಯಾವಾಗಲೂ ಕೂಡ ಮಕ್ಕಳಿಗೆ ಆ ಸಂದೇಶವನ್ನು ಚಿಕ್ಕವರಿಂದನೇ ಕೊಡಬೇಕು ಅಂತ. ಆಮೇಲೆ KPS ಮಾಡೆಲಲ್ಲಿ ತಮಗೆಲ್ಲ ಗೊತ್ತಿದೆ, ಲಾಸ್ಟ್ ಟೈಮ್ ಕೂಡ ನಾನು ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ 1ನೇ ಕ್ಲಾಸಿಂದನೇ ಕಂಪ್ಯೂಟರ್ ಹೇಳ್ಕೊಡ್ತಕ್ಕಂಥದ್ದು, 6ನೇ ಕ್ಲಾಸ್ವರೆಗೂ ಕೂಡ ಬೈಲಿಂಗ್ವಲ್ ಇರ್ತದೆ. 6ನೇ ಕ್ಲಾಸ್ 5ನೇ ಕ್ಲಾಸ್ವರೆಗೂ, 6ನೇ ಕ್ಲಾಸಿಗೆ ಬಂದ ಮೇಲೆ ಅವರಿಗೆ ಚಾಯ್ಸ್ ಮಾಡ್ಬೋದು, ಅವ್ರಿಗೆ ಯಾವ ಮೀಡಿಯಮ್ ಬೇಕು ಅವರಿಗೆ. ಯಾಕೆಂದರೆ ಟೆನ್ಷನಲ್ಲಿ ಇರ್ತಾರೆ ಯಾವಾಗಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಚಾಯ್ಸ್ ತಗೊಳ್ತಕ್ಕಂಥ ಯಾವುದು ಬೇಕಾದ್ರೆ ನಾವು ತಗೊಳ್ಬೋದು ಅಂಥ ಅವಕಾಶಗಳನ್ನು ಗ್ರಾಮೀಣ ಭಾಗದಲ್ಲಿ ಕೊಟ್ಟಾಗ ಆ ಮಕ್ಕಳಿಗೆ ಅವರ
ಕ್ಷೇತ್ರದಲ್ಲೇ ಇಲ್ಲಾಂದ್ರೆ ಅವರ ಜಿಲ್ಲೆಯಲ್ಲೇ ಇಲ್ಲ ಅವ್ರ ತಾಲೂಕಲ್ಲೇ ಇಂಥ ವ್ಯವಸ್ಥೆ ಕೊಟ್ಟಾಗ ಅವ್ರು ಆಯ್ಕೆ ಮಾಡೋದಕ್ಕೆ ಈಸಿ. ಆಮೇಲೆ ನಾವು 500 ಶಾಲೆನ ಈಗ 800 ಶಾಲೆ ಮಾಡಿದ್ವಿ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಕೂಡ ಈಗ ಮೀಟಿಂಗ್ ಇದೆ, ಇದಾದ ಮೇಲೆ ಅವರು ಕೂಡ KPS ಮಾಡಲಲ್ಲೇ ನಾವು ಕೂಡ ದುಡ್ಡಿದೆ ನಿಮ್ಮ ಮಾಡಲ್ನ ನಾವು ತರಬೇಕು ಅಂತ ಹೇಳಿ ಏನೋ ಈಗ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅದು ಏನು ಮಾಡ್ತಾರೆ ನೋಡೋಣ.